ಹೇಳಿದ್ರೆ ಚೆನ್ನಾಗಿಲ್ಲ, ಅವರೇ ಹೇಳೋದು ಚಂದ, ನಾನು ಹೇಳೋಕ್ಕಾಗಲ್ಲ. ಅದು ಯಾರ್ಯಾರು ಏನು ಮಾತಾಡಬೇಕು ಅದನ್ನೇ ಮಾತಾಡಬೇಕು. ಇಲ್ಲೇ ಹೇಳಿದರು ಒಂದು ದಿವಸ, ಇಲ್ಲೇ ಒಂದು ಸಲ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ರು, ಚುನಾವಣೆ ಆಗೋದಕ್ಕಿಂತ ಮೊದಲು ಸೀಟ್ ಹಂಚಕ್ಕೆ ಕಿತ್ತಾಡ್ತಾರೆ ಇಬ್ರು ಅಂದರು. ಸೀಟು ಯಾವುದು ಕಿತ್ತಾಡ್ದಲೇ ಹಂಚ ಆಯಿತು. ಚುನಾವಣೆ ಆದ್ಮೇಲೆ ಮುಖ್ಯಮಂತ್ರಿ ಕಿತ್ತಾಡ್ತಾರೆ ಅಂದರು, ಅದು ಕಿತ್ತಾಡಲಿಲ್ಲ ಆಗೋಯ್ತು. ಅದಾದಮೇಲೆ ಎಲ್ಲ ಕ್ಯಾಬಿನೆಟಲ್ಲಿ ಕಿತ್ತಾಡ್ತಾರೆ ಅಂದರು. ಅವರಿಬ್ಬರೂ ಎಟ್ಟೊಟ್ಟು ಅನ್ಯವಾಗಿ ಪ್ರೀತಿ ಇದ್ದಾರೆ ಅಂದರೆ ನಮಗೆ ಒಂದೊಂದು ನೋಡಿದ್ರೆ ಅಯ್ಯೋ ಏನಪ್ಪ ಇದು ಕತೆ ಅನ್ನಿಸ್ತದೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೊರಗಡೆ ಚಪ್ಪಲಿಕೆ ಚಟಕ್ಕೆ ಮಾತಾಡ್ತಾರೆ. ಅವರು ಸಿದ್ದರಾಮಯ್ಯನವರು ಜಾತ್ಯತೀತ, ಅಂದರೆ ಬರೀ ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಂದು ಸೆಕ್ಯುಲರ್. ಇವತ್ತು ಈ ಕಾರ್ಯಕ್ರಮಗಳು ಬ್ರಾಹ್ಮಣರಿಗೂ ಬರುತ್ತೆ, ಒಕ್ಕಲಿಗರಿಗೂ ಬರುತ್ತೆ, ಲಿಂಗಾಯತರಿಗೂ ಬರುತ್ತೆ, ದಲಿತರಿಗೂ ಬರುತ್ತೆ, ಅಲ್ಪಸಂಖ್ಯಾತರಿಗೂ ಬರುತ್ತೆ, ಹಿಂದುಳಿದ ವರ್ಗದ ಎಲ್ಲ ಕಮ್ಯುನಿಟಿ, ಕುರುಬರು ಇರ್ಬೋದು, ಮಡವಾಳರು ಇರ್ಬೋದು, ಅಗಸ್ತ್ರು ಇರ್ಬೋದು, ಆಚಾರ್ಯ ಇರ್ಬೋದು, ಎಲ್ಲ ಸಮಾಜಕ್ಕೂ ತಲುಪುತ್ತೆ, ಎಲ್ಲ ಸಮಾಜಕ್ಕೂ ತಲುಪುತ್ತೆ. ಇವತ್ತು ಹಾಲಿಗೆ ಸಬ್ಸಿಡಿ ಯಾವ್ದಾರ ಒಂದು ಜಾತಿ ನೋಡ್ಕೊಡ್ತಾರ ಸಿದ್ದರಾಮಯ್ಯನವರು? ಮಕ್ಕಳಿಗೆ ಊಟ ಯಾವ್ದಾರ ಒಂದು ಜಾತಿ ಕೊಡ್ತಾರಾ? ಇಲ್ಲ. ಇವರು ಮಾತೆತ್ತರೆ ಮುಂದುವರೆದ ಕಮ್ಯುನಿಟಿಗೆ ವಿರೋಧ. ಇವತ್ತು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನಮ್ಮೆಲ್ಲರನ್ನ ನನಗೆ ಕೃಷಿ ಸಚಿವರು, ಕೃಷ್ಣ ಬೈರೇಗೌಡರಿಗೆ ಕಂದಾಯ ಸಚಿವರು, ನಮ್ಮ ಸುಧಾಕರ್ಗೆ ಮೇಜರ್ ಎಜುಕೇಷನ್, ಡಿ ಕೆ ಶಿವಕುಮಾರ್ಗೆ ಬೆಂಗಳೂರು ನೀರಾವರಿ ಖಾತೆ ಸಚಿವರು, ಮಂತ್ರಿ ಆದ ತಕ್ಷಣ ಮುಖ್ಯಮಂತ್ರಿ ಆದ ತಕ್ಷಣ ಜಯಚಂದ್ರ ಅವರು ಒಕ್ಕಲಿಗರು, ಬೆಂಗಳೂರು ದೆಹಲಿ ಪ್ರತಿನಿಧಿ ಕೊಟ್ಟರು, ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯಾಗಿ ಮಾಡ್ಕೊಂಡ್ರು ಗೋವಿಂದರಾಜನ್ನ, ನಾರಾಯಣ ಸ್ವಾಮಿಯನ್ನ ಫೈನಾನ್ಸ್ ಕಮಿಷನ್ಗೆ ವೈಸ್ ಚೇರ್ಮನ್ ಆಗಿ ಮಾಡಿದ್ರು, ವೆಂಕಟೇಶ್ ಪಶುಸಂಗೋಪನಾ ಮಂತ್ರಿಯಾಗಿ ಮಾಡಿದ್ರು, ರಾಜೀವ್ ಗೌಡ ಫೈನಾನ್ಸ್ ಇದನ್ನು ಮಾಡಿದ್ರು, ಮೊನ್ನೆ ರಾಜ್ಯಸಭೆಗೆ ಜಿ ಸಿ ಚಂದ್ರಶೇಖರ್ ಮಾಡಿದ್ರು, ರಾಮಲಿಂಗಾರೆಡ್ಡಿ ಅವರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾಡಿದ್ರು. ಇವರು ಸಿದ್ದರಾಮಯ್ಯನವರು ಒಕ್ಕಲಿಗರು ವಿರೋಧಿನ? ನಿಮ್ಮ ಟೇಬಲ್ಗೆ, ನಿಮ್ಮ ರಾಜಕೀಯಕ್ಕೆ, ನಿಮ್ಮ ರಾಜಕೀಯದ ಉಳಿವಿಗೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಟೀಕೆ ಮಾಡೋದ? ಬೋರ್ಡು ಬಾಬಣ್ಣಂಗೆ ಚಾಮುಂಡೇಶ್ವರಿ ನಿಗಮ, ಬಾಲಣ್ಣಂಗೆ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು, ನಮ್ಮ ಹಾಸನದ ಶಿವಲಿಂಗಣ್ಣಗೆ ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್ನು, ಗುಬ್ಬಿ ವಾಸುಗೆ KSRTC ಸಂಸ್ಥೆ, ರಾಜೇಗೌಡರಿಗೆ ಚಿಕ್ಕಮಗಳೂರು ಕ್ರೆಡಲ್, ಇದು ಶರತ್ ಬಚ್ಚೇಗೌಡರಿಗೆ ಒಂದು ನಿಗಮದ ಚೇರ್ಮನ್ನು, KNX. ಎಲ್ಲಿ ಗಂಟ ಹೇಳ್ಬೇಕ್ರಿ? ನೀವು ಕೊಟ್ಟಿದ್ರಾ? ನೀವು ಇಷ್ಟು ವರ್ಷ ಆಡಳಿತ ಮಾಡಿದ್ರಲ್ಲ ಜನತಾದಳದವರು, ಯಾರು ಒಬ್ಬರಿಗೆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಕೊಟ್ಟಿದ್ದೀವಿ ಅಂತ ಹೇಳಿ? ಜಯರಾಮಣ್ಣ ಮನೆಗೆ ಕೊಡ್ಬೋದಾಯ್ತಲ್ಲ ಒಂದು MLC ಗಿರಿನ? ಅಲ್ಲಿ ಯಾರೋ ದುಡ್ಡು ಕೊಟ್ಟರು ಕೊಡೋ ಬದಲು ಸಿದ್ದರಾಜನ ಮನೆಯವ್ರಿಗೆ ಒಂದು MLC ಕೊಡ್ಬೋದಾಯ್ತಲ್ಲ? ಅವ್ರ ಕುಟುಂಬ ಅವ್ರ ಜೊತೆಲೆ ರಾಜಕೀಯವಾಗಿ ಮುಗಿಸ್ಬಿಟ್ರಲ್ಲ. ನಾಳೆ ಬಂದು ಹೇಳ್ತಾರೆ ಚಲುವರಾಯಸ್ವಾಮಿ, ಚಲುವರಾಯಸ್ವಾಮಿ ನನ್ನ ಸ್ನೇಹಿತ ಇಷ್ಟುದ್ದ ಮಾತಾಡ್ದ ಅಂತ ಹೇಳ್ತಾರೆ. ಸತ್ಯ ಅಲ್ವಾ ಇದು? ನಾವೇನು ಸುಳ್ಳು ಹೇಳಿದ್ವಾ? ನನ್ನ ಸ್ನೇಹಿತ ಪುಟ್ಟರಾಜ ನೆಕ್ಸ್ಟು ನಮ್ದಾಯ್ತು. ನಾನು ಹೆಂಗೋ ಹೊರಗಡೆ ಬಂದೆ. ನಾನು ಇಲ್ಲೆಲ್ಲ ಕಾಂಗ್ರೆಸ್ಸಲ್ಲಿ ನಿಮ್ಮೆಲ್ಲರ ಜೊತೆ ಬಚಾವಾಗ್ಬಿಟ್ಟಿದ್ದೀನಿ. ಪಾಪ ಪುಟ್ಟರಾಜನ ಕತೆ ಏನಾಗಬೇಕೀಗ? ಪುಟ್ಟರಾಜನ ಕತೆ ಏನಾಗಬೇಕು? ಮುಗೀತಲ್ಲ ಅವನ ಕತೆ, ಮುಗೀತು. ಅವನಿಗೆ ಒಂದು 2-3 ಜನ ಎತ್ಕಟ್ಟವ್ರೆ. ಅವನಿಗೆ ಒಂದು 2-3 ಜನನ ಆಲೆ ಹಿಂದೆ ಮುಂದೆ ಮಾತಾಡ್ಲಿಕ್ಕೆ ಎತ್ಕಟ್ಟವ್ರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.